ನನ್ನ ಹೆಸರು ಮಹಾಂತೇಶ್ ಅಂತ ಹೇಳಿ. ಐ ಆಮ್ ಓನಿಂಗ್ ರೆಡಿಮಿಕ್ಸ್ ಕಾಂಕ್ರೀಟ್ ಬಿಸ್ನೆಸ್. ಇಂಡಿಯಾ ರೆಡಿಮಿಕ್ಸ್ ಕಾಂಕ್ರೀಟ್ ಅಂತ ಫರ್ಮ್ ನೇಮ್ ಐತಿ ನಮ್ಮದು. ಲಾಸ್ಟ್ ಒಂದು 6 ಇಯರ್ಸಿಂದ ನಾವಿಲ್ಲಿ ಹುಬ್ಳಿಯಲ್ಲಿ 2 ಪ್ಲಾಂಟನ್ನು ರನ್ ಮಾಡ್ತಾ ಇದ್ದೀವಿ. ಒಂದು ಬಂದ್ಬಿಟ್ಟು ಕಾರವಾರ ರೋಡ್ ಇದೆ, ಅನದರ್ ಒಂದು ಬಂದ್ಬಿಟ್ಟು ಧಾರವಾಡ. ನಮ್ಮ ಬಿಸ್ನೆಸ್ ಬಂದ್ಬಿಟ್ಟು ರೆಡಿಮಿಕ್ಸ್ ಕಾಂಕ್ರೀಟ್ ಸಪ್ಲೈ ಮಾಡ್ತೀವಿ ನಾವು ಆಲ್ ಓವರ್ ಹುಬ್ಳಿ ಧಾರವಾಡ ಇಂಡಸ್ಟ್ರಿಗೆ. ನನ್ನ ಹತ್ರ ಅರೌಂಡ್ ಒಂದು 30 ವೆಹಿಕಲ್ಸ್ ಇದ್ದಾವೆ. ಆಮೇಲೆ ಒಂದು ಬೂಮ್ ಅಂದರೆ ಬೂಮ್ ಪೇಸರ್ ಬರುತ್ತೆ. ಆಮೇಲೆ 3 ಲೈನ್ ಪಂಪ್ಸ್ ಇದ್ದಾವೆ. ನನ್ನ ಹತ್ರ ಈಚರ್ 4 ವೆಹಿಕಲ್ಸ್ ಇದೆ. 6028 ಅದು 8+1 P2 ಎಂಜಿನ್ ಕೊಟ್ಟಿದ್ದಾರೆ. ಓವರ್ ಆಲ್ ಬಂದ್ಬಿಟ್ಟು ನಾವು 50 ಕಿಲೋಮೀಟರ್ ರೇಡಿಯಸ್ವರೆಗೂ ನಾ ಆಲ್ ಓವರ್ ಸಪ್ಲೈ ಮಾಡ್ತೀನಿ. ಆ್ಯಕ್ಚುಲಿ ಅರೌಂಡ್ ಏನಿಲ್ಲ ಅಂದರೂ ಮಂತ್ಲಿ ಒಂದು 5000-4000 ಕಿಲೋಮೀಟರ್ ರನ್ ಆಗ್ತವೆ ವೆಹಿಕಲ್ಸ್. ಪರ್ಟಿಕ್ಯುಲರ್ ನಾವು ಈಚರ್ ವೆಹಿಕಲ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಫಸ್ಟಾಗಿ ಇವರು ಓಲೋ ಗ್ರೂಪ್ ಜೊತೆ ಮರ್ಜ್ ಆದಮೇಲೆ ಇದ್ರ ಪ್ರೊಡಕ್ಟಿವಿಟಿ ಮತ್ತು ಕನ್ಸಂಪ್ಷನ್, ಡೀಸೆಲ್ ಕನ್ಸಂಪ್ಷನ್ ಭಾಳ ಇಂಪ್ರೂವ್ ಆಗೈತಿ. ಇದು ಮೋರ್ ದೆನ್ ಏನಿಲ್ಲ ಅಂತಂದ್ರು 3 ಕಿಲೋಮೀಟರ್ವರೆಗೂ ಬರ್ತಾ ಇದೆ ನಮಗೆ. ಈ ವೆಹಿಕಲ್ ಕೆಪಾಸಿಟಿ ಬಂದ್ಬಿಟ್ಟು 240 HP ಐತಿ. ಆಮೇಲೆ 8+1 ನಮ್ದು ಡ್ರಮ್ ಐತಿ. ಮತ್ತು ಇದ್ರಾಗ ಬಂದ್ಬಿಟ್ಟು 9 ಸ್ಪೀಡ್ ಗೇರ್ ಬಾಕ್ಸ್ ಇದಾವೆ ಈ ಗಾಡಿಯಲ್ಲಿ. ಒಂದು ಬೂಸ್ಟ್ ಮೋಡ್ ಅಂತ ಇರ್ತದೆ, ಇಕೋ ಮೋಡ್ ಅಂತಾರೆ. ಆ ಸ್ಪೆಸಿಲಿಟಿನೇ ಇದ್ರೊಳಗೂ ಕೂಡ ಅಪ್ಲೈ ಆಗ್ತದೆ. ಯಾಕಂದ್ರೆ ಲೋಡ್ ಜಾಸ್ತಿ ತೊಗೊಂಡು ಹೋಗ್ಬೇಕಾದ್ರೆ ಬೂಸ್ಟ್ ಮೋಡಲ್ ನಾವು ಆಪ್ರೇಟ್ ಮಾಡಿ, MT ಇರಬೇಕಾದ್ರೆ ಇಕೋ ಮೋಡಲ್ ಹಾಕೊಂಡು ಬರ್ಬೋದು. ಅದರಿಂದನೂ ಕೂಡ ಒಂದು ಮೈಲೇಜ್ ಗೇನ್ ಆಗುವಂಥದ್ದು ಇದರಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಈ ವೆಹಿಕಲ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, 1-1.5 ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ. ನಮ್ಮ ಡ್ರೈವರ್ ಫೀಡ್ಬ್ಯಾಕ್ ಪ್ರಕಾರನೂ ಕೂಡ ಇದೇನು ವೆಲ್ ಕಂಫರ್ಟೇಬಲ್ ಇದೆ. ಸೀಟ್ ಕೂಡ ಒಳ್ಳೆ ಕಂಫರ್ಟೇಬಲ್ ಕೊಟ್ಟಿದ್ದಾನೆ. ಈಗ ಬೇರೆ ವೆಹಿಕಲ್ ಕಂಪ್ಯಾರಿಸನ್ ನಾವು ಮಾಡಿದ್ರೆ, ಒಂದು ಲೋ ಮೇಂಟೆನೆನ್ಸು, ಆಮೇಲೆ ಡೀಸೆಲ್ ಏನು ಮೈಲೇಜ್ ಇದೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಅಪ್ ಟೈಮ್ ಸರ್ವಿಸ್ ಕೂಡ ನಮಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನಾವು ಹೇಳ್ಬೇಕಂತಂದ್ರೆ, ಇದರೊಳಗೆ ಏನಿದೆ ಅಂತಂದರೆ ಮೈಲೇಜ್ ನಾವು ಆನ್ಲೈನ್ ನಮ್ಮ ಮೊಬೈಲಲ್ಲೇ ನಾವು ಚೆಕ್ ಮಾಡ್ಕೊಬೋದು. ನಮ್ಮ ವೆಹಿಕಲ್ ಎಲ್ಲಿದೆ ಅಂತಲೂ ನಾವು ಚೆಕ್ ಮಾಡ್ಕೊಬೋದು. ಯಾಕಂತಂದರೆ ಇವ್ರು ಏನಿದೆ ಹೊಸ ಸ್ಪೆಸಿಲಿಟಿ ಏನು ಕೊಟ್ಟಿದ್ದಾರೆ ಅಂದರೆ, ಮೈ HR ಆ್ಯಪ್ ಅಂತ ಹೇಳ್ಬಿಟ್ಟು ನಮಗೆ ಡೌನ್ಲೋಡ್ ಮಾಡಿಕೊಡ್ತಾರೆ. ಒಂದೊಂದು ವೆಹಿಕಲ್ನು ಕೂಡ ಎಲ್ಲೆಲ್ಲಿ ಇದಾವೆ, ಹೇಗೆ ಟ್ರ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ನಾವು ನೋಡ್ಕೊಬೋದು. ಓವರಾಲ್ ನಮ್ಮದು ಇದು ಫೀಡ್ಬ್ಯಾಕ್ ಹೇಳ್ಬೇಕಂತಂದ್ರೆ, ನಮ್ಗೆ ಇದರಲ್ಲಿ ಸ್ವಲ್ಪ ಸೇವಿಂಗ್ಸ್ ಕಾಣಿಸ್ತಾ ಇದೆ. ಆಮೇಲೆ ಮುಂದೆನೂ ಕೂಡ ನಮ್ದು ಏನಿದೆ, ಈ 3 to 4 ಮಂತ್ಸಲ್ಲಿ ಇನ್ನೂ 3 to 4 ವೆಹಿಕಲ್ಸ್ ನಾವು ಎಕ್ಸ್ಪೆನ್ಷನ್ಗೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ಇದು ವೆಹಿಕಲ್ ತೊಗೊಂಡ್ರೆ ನಮಗೆ ಒಳ್ಳೆ ಸೇವಿಂಗ್ಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ, ಆ್ಯಸ್ ಪರ್ ಮೈ ನಾಲೆಜ್.